ಕನ್ನಡದಲ್ಲಿ ಮಾಡ್ತಾ ಇರೋಂಥ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ವೋಟರ್ ಐ ಡಿನ ಹೆಂಗೆ ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು. ನೀವು ಈ ಥರ ಮಾಡೋದ್ರಿಂದ 200-300 ರೂಪಾಯಿನ ಸೇವ್ ಮಾಡ್ಬೋದು. ಸೊ ತಡೆ ಇಲ್ದಂಗೆ ಸ್ಟಾರ್ಟ್ ಮಾಡೋಣ. ಫಸ್ಟು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಲಿ ಅಥವಾ ಫೋನ್ ಆದರೂ ಇರಲಿ, ಯಾವುದಾದ್ರಲ್ಲಾದರೂ ಮಾಡ್ಬೋದು. ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೆ ಬರಬೇಕಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಇನ್ಫಾರ್ಮೇಟಿವ್ ವೀಡಿಯೋಸು ಇನ್ನು ಬರ್ತಾನೆ ಇರ್ತವೆ. ಸೊ ಗೆಟ್ ಇನ್ ಟು ದ ವಿಡಿಯೋ ಗೈಸ್. ಫಸ್ಟು ನೀವು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಪೋರ್ಟಲ್ ಸಿಗುತ್ತೆ ನಿಮಗೆ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕಾಣಿಸ್ತಿರ್ಬೋದು ಇಲ್ಲಿ ವೋಟರ್ ಅಂತ ಕಾಣಿಸ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಥರ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ನಿಮಗೆ ಸಿಗುತ್ತೆ. ನಾನು ಅಪ್ಲೈ ಮಾಡಿ ಬಂದಿರೋದ್ರಿಂದನೇ ವಿಡಿಯೋ ಮಾಡ್ತಾ ಇರೋದು. ಸೊ ಇದೇ ಥರ ನಿಮಗೆ ನಾನು ಯಾವ್ದಾವ್ದು ಮಾಡ್ತೀನೋ ಅದನ್ನೆಲ್ಲ ನಿಮಗೆ ಅಪ್ಲೈ ಮಾಡಿ ಇದರೊಳಗಡೆ ಬಿಡ್ತೀನಿ. ನೀವು ಖಂಡಿತ ಮಾಡ್ಕೊಬೋದು. ಇದಕ್ಕೆ ಯಾವುದೇ ನೀವು ಪೇ ಮಾಡೋ ಆಗಿಲ್ಲ, ಫುಲ್ ಫ್ರೀ ಆಫ್ ಅಪ್ಲೈ. ಸೊ ತಡ ಮಾಡ್ದಲೇ ಮಾಡಿ. SIR ಬೇರೆ ಬರ್ತಾ ಇದೆ, ಅವ್ರ ತಲೆ ತಿನ್ನೋಕ್ಕೆ ಮುಂಚೆ ನೀವೇ ಮಾಡ್ಕೊಳ್ಳಿ. ಸ್ಟೇಟು ಗೊತ್ತಲ್ಲ, ಕರ್ನಾಟಕ. ಈ ಥರ ಅಲ್ಲಿ ಮೋಸ್ಟ್ಲಿ ನೋಡಿಲ್ಲ ಅನ್ಸುತ್ತೆ ನೀವು. ಇಲ್ಲಿ ಇದ್ರ ಬಗ್ಗೆ ಒಂದು ಸತಿ ಹೇಳ್ಬಿಡ್ತೀನಿ. ಇಲ್ಲಿ SIR ಅಂತ 2026 ನಡೀತಾ ಇದೆ. ಅದು ವೋಟರ್ ಲಿಸ್ಟ್ನ ಕರೆಕ್ಟಾಗಿ ಯಾರ್ಯಾರು ಇದ್ದಾರೆ ಯಾರ್ಯಾರಿಲ್ಲ ಅಂತ ಮತ್ತೆ ರಿಸೆಟ್ ಮಾಡೋಕ್ಕೆ ಬರ್ತಾರ ಅಂತ SIR ಇದು. ಇದು ನಿಮ್ಮ ಮನೆಗೆ 3 ಸತಿ ಬರ್ತಾರೆ. ಅವ್ರು ಬರೋದಕ್ಕೆ ಮುಂಚೆ ನೀವೆಲ್ಲರೂ ಹೋಗಂಗಿದ್ರೆ, ನೀವು ಮನೇಲಿ ಅವೈಲೇಬಲ್ ಇಲ್ಲ ಅಂದರೆ ನೀವು ಇಲ್ಲೇ ಲ್ಯಾಪ್ಟಾಪಲ್ಲೇ ಮಾಡ್ಕೊಬೋದು, ಇಲ್ಲ ಫೋನಲ್ಲೇ ಮಾಡ್ಕೊಬೋದು. ಇಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಇದೆಯಲ್ಲ SIR ಅಂತ, ಇಲ್ಲಿ ಫಾರ್ಮ್ ಫಿಲ್ ಮಾಡಿ ನೀವು ಕಳಿಸ್ಬಿಟ್ರೆ ಮುಗೀತು ಅಷ್ಟೇ. ಇನ್ನು ಅವರು ನಿಮ್ಮ ಮನೆಗೆ ಬರಬೇಕಾ ಅಂತ ಏನಿಲ್ಲ. ಸೊ ಇದು ಒಂದು ಆಪ್ಷನ್ ಇದೆ. ಆಮೇಲೆ ಏನಾದರೂ ನಿಮ್ಮ ಕಂಪ್ಲೇಂಟ್ ಇದ್ದರೆ ಇಲ್ಲಿ ನಿಮಗೆ ಇಲ್ಲಿ ಡೌನ್ಲೋಡ್ ಎಲೆಕ್ಟ್ರಲ್ ಅಂತ ಐತಲ್ಲ, ಅದ್ರ ಕೆಳಗಡೆ ಇದೆ. ಆಮೇಲೆ ನ್ಯೂ ವೋಟರ್ ರಿಜಿಸ್ಟ್ರೇಷನ್ NRI ಅಂತ ಇದೆಯಲ್ಲ, ಇದೇನಂದರೆ ನೀವು ಇಂಡಿಯಾದವರಾಗಿದ್ದು ಬೇರೆ ಸಿಟಿಜನ್ ಈ ಗೈಡ್ಲೈನ್ಸ್ ಓದೋಣ ಫಸ್ಟ್ ನಿಮಗೆ. ನಾನು ಸುಮ್ಮನೆ ಹೇಳಿದ್ರೆ ಅದು ಒಂಥರ ಆಗುತ್ತೆ. ಗೈಡ್ಲೈನ್ಸ್ ಮುಖಾಂತರ ನಿಮಗೆ ತೋರಿಸಿದ್ರೆ ಕರೆಕ್ಟಾಗಿ ಅರ್ಥ ಆಗ್ಬೋದು ಮೋಸ್ಟ್ಲಿ. ಇಲ್ಲಿ ನೋಡಿ, ಎವ್ರಿ ಇಂಡಿಯನ್ ಸಿಟಿಜನ್ ಸ್ಟೇಯಿಂಗ್ ಇನ್ ದ ಫಾರಿನ್ ಕಂಟ್ರಿ ಹೂ ನಾಟ್ ಅಕ್ವೈರ್ಡ್ ಸಿಟಿಜನ್ಶಿಪ್ ಆಫ್ ಫಾರಿನ್ ಕಂಟ್ರಿ. ನೀವು ಇಂಡಿಯನ್ ಸಿಟಿಜನ್ ಆಗಿದ್ದು ಫಾರಿನ್ ಕಂಟ್ರಿಯಲ್ಲಿದ್ದು ನಿಮಗೆ ಸಿಟಿಜನ್ಶಿಪ್ ಆ ಕಂಟ್ರಿದು ಇಲ್ಲ ಅಂದರೆ, ಆಮೇಲೆ ನೀವು 18 ಇಯರ್ಸ್ ಮೇಲೆ ಇದ್ದರೆ ನೀವು ಖಂಡಿತ ಈ ಫಾರ್ಮ್ 6A ಅನ್ನೋದನ್ನ ಫಿಲ್ ಮಾಡಿ ನಿಮ್ಮ ವೋಟರ್ ಐ ಡಿನ ನೀವು ಪಡ್ಕೊಬೋದು. ಸೊ ಇಷ್ಟೇ ಇದು. ಆಮೇಲೆ ಫಿಲ್ ಮಾಡೋದು ಹೆಂಗಂತ ನಾನು ಹೇಳ್ಕೊಡ್ತೀನಿ. ಆಮೇಲೆ ಈ ಕಡೆ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ ಐತಲ್ಲ, ಇಲ್ಲಿ ಬಂದರೆ ಇದೇನೆಂದರೆ ನಿಮ್ಮ ಇಂಡಿಯಾದಲ್ಲೇ ಇರ್ತೀರ, 18 ಇಯರ್ಸ್ ಮೇಲೆ ಅಥವಾ 18 ಇಯರ್ಸ್ ಇದ್ದು ಅಥವಾ 18 ಇಯರ್ಸ್ಗಿಂತ ಜಾಸ್ತಿ ಆಗಿದ್ರು ಈ ಫಾರ್ಮ್ ಫಿಲ್ ದ ಫಾರ್ಮ್ ಅಂತ ಐತಲ್ಲ, ಈ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಇನ್ನು ಕೆಳಗಡೆ ಸುಮಾರು ಇದಾವೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು. ಇದು ಐಡೆಂಟಿ ಕಾರ್ಡ್ ನಿಮಗೆ ಡಿಜಿಟಲ್ ವರ್ಷನಲ್ಲಿ ಬೇಕಂದರೆ ಇದನ್ನು ಡೌನ್ಲೋಡ್ ಮಾಡ್ಕೊಬೋದು. ಆಮೇಲೆ ನೀವು BLOನ ಬುಕ್ ಮಾಡ್ಕೊಬೋದು. ಇಲ್ಲಿಂದ ಮೋಸ್ಟ್ಲಿ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ ಬುಕ್ ಇದು ಆಪ್ಷನ್ನು. ಆಮೇಲೆ ನೀವು ಅಪ್ಲಿಕೇಶನ್ ಯಾವುದಾದ್ರೂ ಹಾಕಿದರೆ ಅದು, ಆಮೇಲೆ ಇದು ಹಾಕ್ತಿರಲ್ಲ ನೀವು ವೋಟರ್ ಐ ಡಿಗೆ ಅಪ್ಲಿಕೇಶನು, ಅದು ಏನಾಗ್ತಿದೆ ಅಂತ ಆಮೇಲೆ ನೋಡ್ಕೊಬೋದು. ಟ್ರ್ಯಾಕ್ ಅಪ್ಲಿಕೇಶನು ಇಲ್ಲಿ ರೆಫರೆನ್ಸ್ ನಂಬರ್ ಕೇಳುತ್ತೆ. ರೆಫರೆನ್ಸ್ ನಂಬರು ನಂದು ಎಲ್ಲ ಇದೆ ಬೇರೆ ಕಡೆ.
ನೀವು ರೆಫರೆನ್ಸ್ ನಂಬರು ನಿಮ್ಮ ಅಪ್ಲಿಕೇಶನ್ ಮುಗಿದ ತಕ್ಷಣ ಕೊಡುತ್ತೆ ಅದು. ಸೊ ಅಲ್ಲಿಂದ ನೀವು ನೋಡ್ಕೊಬೋದು ಏನಾಗ್ತಿದೆ ಅಂತ. ಇನ್ನೂ ಸುಮಾರು ಇದ್ದಾವೆ, ನನಗೆ ಅವುಗಳ ಬಗ್ಗೆ ಎಲ್ಲ ಗೊತ್ತಿಲ್ಲ. ನಾವು ಈ ನ್ಯೂ ವೋಟರ್ ಐ ಡಿ ರಿಜಿಸ್ಟ್ರೇಷನ್ ಬಗ್ಗೆ ಮಾತಾಡೋಕ್ಕೆ ಬಂದಿತ್ತು. ಸೊ ಕೇಳಿಸ್ತಿದೆ ಅನಿಸುತ್ತೆ ನಿಮ್ಗೆ ನನ್ನ ವಾಯ್ಸು. 5 ನಿಮಿಷ ಆಯಿತು, ಇಲ್ಲೇ ಲೇಟ್ ಆಯಿತು. ಸೊ ಗೆಟ್ ಇನ್ ಟು ದ ಮೇನ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ಅಪ್ಲಿಕೇಶನ್ ಫಿಲ್ ಮಾಡಬೇಕಂದ್ರೆ ಇಲ್ಲಿ ಸ್ಟೇಟ್ ಕೇಳುತ್ತೆ, ನಿಮ್ಮ ಯಾವ ಸ್ಟೇಟು ಅದು ಕೊಟ್ಬಿಡಿ. ಕರ್ನಾಟಕ ಅಲ್ವಾ, ನಿಮಗೆ ಕನ್ನಡ ಬರುತ್ತಾನೆ ಕರ್ನಾಟಕದವ್ರೆ. ಆಮೇಲೆ ನಿಮ್ಮದು ಯಾವ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ. ನಂದು ತುಮಕೂರು, ನಾನು ತುಮಕೂರು ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ತುಮಕೂರಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂದು ಪಾವಗಡ ಸೆಲೆಕ್ಟ್ ಮಾಡಿದೆ. ಪ್ರತಿ ಪೇಜ್ನ ಸೆಲೆಕ್ಟ್ ಮಾಡಿದಾಗ ಒಟ್ಟು ಎಷ್ಟಿದ್ದಾವೆ ನಿಮಗೆ? 4 8 ಎಷ್ಟಿದಪ್ಪ, 13 ಇದ್ದಾವೆ. 13 ಪೇಜಸ್ ಇದ್ದಾವೆ. ಬೇಗನೆ ಆಗುತ್ತೆ. ನೀವು ಈ ಥರ ಕೊಟ್ಟಾದಮೇಲೆ ನೀವು ಇಲ್ಲಿ ನೆಕ್ಸ್ಟ್ ಅಂತ ಹೊಡೆದ್ರೆ ಮತ್ತೆ ನೆಕ್ಸ್ಟ್ ಫಾರ್ಮ್ ಬರುತ್ತೆ. ನಿಮ್ಮ ನೇಮ್ ಹೊಡಿಬೋದು. ನನ್ನ ನೇಮ್ ನಂದನ್. ಸರ್ನೇಮ್ ಏನಾನ ಇದ್ದರೆ ಇಲ್ಲಿ ಹೊಡೆದ್ಬಿಡಿ. ಇಲ್ಲಿ ನೋಡಿ ನಂದನ್ ಅಂತ ಬಂತಲ್ಲ, ಈ ಥರ ನೀವು ಇಲ್ಲಿ ಪ್ಲೀಸ್ ಎಂಟರ್ ದ ವಾಲಿಡ್ ನೇಮ್. ಸೊ ನಂದನ್ ಬೇಡ, ನಾನು ಮಾಡಿದ್ದೆ, ಮೋಸ್ಟ್ಲಿ ಅದು ಬೇರೆ ಥರ ಕೊಡ್ತಾಯಿದ್ದೆ. ಓಕೆ, ಕರೆಕ್ಟಾಗಿ ಬಂತು. ಇಲ್ಲಿ ಕನ್ನಡದಲ್ಲಿ ಮೇನ್ ಇಂಪಾರ್ಟೆಂಟು, ಎರಡರಲ್ಲೂ ಕರೆಕ್ಟಾಗಿರಬೇಕು. ಒಂದೊಂದು ಸತಿ ಕಂಪ್ಯೂಟರ್ ಟ್ರಾನ್ಸ್ಲೇಷನ್ ಮಾಡುವಾಗ ಬೇರೆ ಥರ ಕೊಡುತ್ತೆ. ನೀವು ಇಲ್ಲಿ ಕೇರ್ಫುಲ್ಲಾಗಿರ್ಬೇಕು. ನಾನು ಇಲ್ಲೇ ಒಂದು 15 ಮಿನಿಟ್ಸು ವೇಸ್ಟ್ ಮಾಡಿದೆ. ಇದು ನಂಗೆ ಅರ್ಥ ಆಗಲಿಲ್ಲ ಯಾವ ಥರ ಟೈಪ್ ಮಾಡಬೇಕಂತ. ಮೋಸ್ಟ್ಲಿ ಇವಾಗ ನಿಮ್ಗೆ ಏನಾದರೂ ಬೇರೆ ಥರ ಕೊಟ್ಟಿದ್ರು ಅಂದರೆ ಇಲ್ಲಿ ಕೀಬೋರ್ಡ್ ಥರ ಕಾಣಿಸ್ತಿದೆಯಲ್ಲ, ಮೋಸ್ಟ್ಲಿ ನೀವು ಇಲ್ಲೇ ಅದೇ ಬಾರಲ್ಲೇ ಕಾಣಿಸ್ತಿರುತ್ತೆ. ಸೊ ಇದನ್ನು ಈ ಥರ ಮೂವ್ ಕೂಡ ಮಾಡ್ಕೊಬೋದು ನೀವು. ಅಯ್ಯೋ ಹೋಗ್ತಿದ್ದಲ್ಲ. ಓಕೆ, ಅದು ಬರ್ತಿಲ್ಲ. ನಾನು ಮಾಡಿದಾಗೂ ಬಂತು. ಓಕೆ, ಆಮೇಲೆ ಇಲ್ಲಿ ನಿಮ್ಮ ಇನ್ಷಿಯಲ್ ಕೂಡ ಮಾಡ್ಕೊಬೋದು. ಇಶ್ಯೂಸ್, ಏನೋ ಒಂದು ಇಶ್ಯೂ ಬಂದಿದೆ, ಮೂವ್ ಮಾಡೋಕ್ಕಾಗ್ತಿಲ್ಲ. ಹೋಗಲಿ. ಅದು ಒಂದೊಂದು ಸತಿ ಒಂದೊಂದು ಥರ ಆಗುತ್ತೆ. ಮತ್ತೆ ಕ್ಲೋಸ್ ಮಾಡಿ ಆನ್ ಮಾಡಿದ್ರೆ ಬರುತ್ತೆ ನಿಮಗೆ. ಆಮೇಲೆ ನಿಮ್ಮ ಫೋಟೋನ ಚೂಸ್ ಮಾಡ್ಬೋದು. ಇಲ್ಲಿ ಏನಂದರೆ ನಿಮ್ಮ ಫೋಟೋದು ಒಂದು ಪ್ರಾಬ್ಲಮ್ ಇದೆ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನನ್ನ ಫೋಟೋ ಹಾಕಿದೆ ಅಂದ್ಕೊಳ್ಳಿ, ಓಪನ್ ಅಂತ ತಗೊಂಡೆ, ಸೇವ್ ಅಂತ ಕೊಡ್ತೀನಿ. ಈಗ ಅದು ಹ್ಯೂಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲಿ. ಓಕೆನಾ? ನಾನು ಯಾವುದಾದ್ರೂ ಬೇರೆ ಫೋಟೋ ಹಾಕಿದ್ದೆ ಒಂದ್ಸತಿ, ಇವಾಗ ಡಿಲೀಟ್ ಮಾಡ್ತೀನಿ. ಮೋರ್ ನಂಬರ್ ಆಫ್ ಎಕ್ಸ್ಟೆನ್ಷನ್ ಅಂತ ಒಂದ್ಸತಿ ಬರುತ್ತೆ. ಅದು ಕರೆಕ್ಟಾಗೇ ಚೂಸ್ ಆಗಿಲ್ಲ ಅಂದರೆ ಆ ಥರ ಬರುತ್ತೆ. ಸೊ ಈ ಥರ ನೆಕ್ಸ್ಟ್ ಪೇಜಲ್ಲಿ ಹೋದ್ಮೇಲೆ ನಿಮಗೆ ರಿಲೇಟಿವ್ಸ್ ಯಾರು ಬೇಕೋ ಅವ್ರ ಡೀಟೇಲ್ಸ್ನ ಫಿಲ್ ಮಾಡಿ. ಆಮೇಲೆ ನಾನು ಹಿಂಗೆ ಫಿಲ್ ಮಾಡಲ್ಲ, ಹಂಗೆ ನೋಡ್ಸ್ಕೊಂತ ಹೋಗ್ತೀನಿ, ನಿಮಗೆ ನೀವೇ ಮಾಡ್ಕೊಬೋದು. ಆಮೇಲೆ ಮೊಬೈಲ್ ನಂಬರು ನಿಮ್ಮ ಸೆಲ್ಫ್ ಹಾಕೊಳ್ಳಿ. ಇದರಿಂದ ಏನು ಪ್ರಾಬ್ಲಮ್ ಬರೋಲ್ಲ. ಜಸ್ಟ್ ನಿಮ್ಮ ಐ ಡಿ ಬಗ್ಗೆ ಇನ್ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ನಂಬರ್ ನಿಮ್ಮದಿದ್ರು, ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದ್ದರೂ ಇಲ್ಲ ಅಂದರೆ ಪರವಾಗಿಲ್ಲ, ಯಾವುದಾದ್ರೂ ಹಾಕ್ಬೋದು. ಆಮೇಲೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಫಿಲ್ ಮಾಡಿ. ಆಧಾರ್ ಕಾರ್ಡ್ ಡೀಟೇಲ್ಸ್ ಅಂದರೆ ಆಧಾರ್ ಕಾರ್ಡ್
ಆಧಾರ್ ನಂಬರ್ ಇದೆಯಾ ಇಲ್ಲ ಅಷ್ಟೇ. ಆಮೇಲೆ ನಿಮ್ಮ ಜೆಂಡರು, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತು. ಇಲ್ಲಿ ಡಾಕ್ಯುಮೆಂಟ್ ಆಫ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ ಆಧಾರ್ ಕಾರ್ಡು ಎಲ್ಲ ಸಿಗುತ್ತೆ. ನಿಮಗೆ ಯಾವುದಿದೆಯೋ ಅದನ್ನು 10th ಮಾರ್ಕ್ಸ್ ಕಾರ್ಡು ಅವು ಕೂಡ ಇದೆ. ಸೊ ಯಾವುದಿದ್ರೆ ಅದನ್ನು ನೀವು ಫಿಲ್ ಮಾಡ್ಬೋದು. ಇಲ್ಲಿ ಎಸ್ಪೆಷಲಿ ಹೌಸ್ ಅಪಾರ್ಟ್ಮೆಂಟ್ ನಂಬರ್ ಇರುತ್ತೆ, ಅದನ್ನು ನೀವು ತಿಳ್ಕೊಬೇಕು. ನನಗೆ ಅದು ನಮ್ಮ ಅಮ್ಮ ಅವ್ರಿಗೆಲ್ಲ ಸಿಕ್ಕಿರಲಿಲ್ಲ, ಸೊ ನಾನು ಕಷ್ಟಪಟ್ಟು ಹುಡ್ಕೊಂಡು ಅದನ್ನ ಇಟ್ಕೊಂಡು, ಸೊ ಅದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ ನಿಮ್ಮೂರು, ನಿಮ್ಮ ವಿಲೇಜ್ ಆಮೇಲೆ ಓಕೆ ಇಲ್ಲಿ ಸ್ಟ್ರೀಟ್, ಇಲ್ಲಿ ವಿಲೇಜ್ ಆರ್ ಟೌನು. ಕನ್ನಡದಲ್ಲಿ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಕನ್ನಡದಲ್ಲೂ ಇಂಗ್ಲೀಷಲ್ಲೂ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಯಾವುದಾದ್ರೂ ಸಪೋರ್ಟೆಡ್ ಡಾಕ್ಯುಮೆಂಟ್ಸಲ್ಲಿ ಹೆಂಗಿರುತ್ತೋ ಅದೇ ಥರನೇ ನೀವು ಇಲ್ಲಿ ಎಂಟ್ರಿ ಮಾಡಿದ್ರೆ ನಿಮಗೆ ಮುಂದೆ ಯಾವುದು ಪ್ರಾಬ್ಲಮ್ ಇರಲ್ಲ. ಆಮೇಲೆ ನಿಮ್ಮ ಪೋಸ್ಟ್, ಪಿನ್ ಕೋಡು, ತಾಲೂಕು, ಡಿಸ್ಟಿಕ್ಕು ಕರ್ನಾಟಕ, ಆಮೇಲೆ ರೆಸಿಡೆನ್ಸ್ಗೆ ಪ್ರೂಫು. ನೀವು ಹೊಸ್ದಾಗಿ ಏನಾದರೂ ಬೇರೆ ಕಡೆ ಇದ್ದೀರಿ ಅಂದರೆ ಅಲ್ಲಿ ಏನಾದರೂ ಪ್ರೂಫ್ ಇರುತ್ತೆ, ಮೋಸ್ಟ್ಲಿ ಗ್ಯಾಸ್ದು ಏನೋ ಒಂದು, ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲಿ ಫೋಟೋದು ಯಾವುದೇ ಅಂತ ಏನು ಪ್ರಾಬ್ಲಮ್ ಏನು ಬರಲ್ಲ, ಜಸ್ಟ್ ಫೋಟೋ ತೆಗ್ದಿರೋದನ್ನ ಹಾಕಿದ್ರೆ ಆಯಿತು. ಬೇರೆ ಒಂದು ವೆಬ್ಸೈಟಲ್ಲಿ ಫೋಟೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ನೇಮ್ ಆಫ್ ಫ್ಯಾಮಿಲಿ ನಂಬರ್ ಅದೇ ಇಲ್ಲಿ ಅವ್ರದ್ದು EPSC ನಂಬರ್ ಅಂತ ಇರುತ್ತೆ, ನಿಮ್ಮ ಅಪ್ಪ ಅವ್ರದ್ದು, ಅಮ್ಮ ಅವ್ರದ್ದು, ಅಕ್ಕ ಅವ್ರದ್ದು, ಯಾರ್ದೋ ಒಬ್ಬರದು. ಇಲ್ಲೊಂದು ಇವ್ರದ್ದೆಲ್ಲ ಇಲ್ಲಿ ಕೊಟ್ಟಮೇಲೆ ಅವ್ರದ್ದು ಕೇಳುತ್ತೆ, ಇದು ಕೇಳುತ್ತೆ ಏನು ತೋರಿಸ್ತೀನಿ ತಾಳಿ ನಿಮಗೆ, ಒಂದು ನಿಮಿಷ ನಾನು ನಿಮಗೆ ಅಲ್ಲಿ ಫಾರ್ವರ್ಡ್ ಮಾಡಿ ತೋರಿಸ್ತೀನಿ ಏನು ಬರುತ್ತೆ. ಅದು ಮೇನ್ ಇಂಪಾರ್ಟೆಂಟು, ಅದು ತೋರಿಸ್ತೀನಿ ನಿಮಗೆ. ನಾನು ನಿಮಗೆ ಈ ಕೆಟಗರಿ ಬಗ್ಗೆ ಮಾತಾಡಲಿಲ್ಲ. ಇಲ್ಲಿ ಕೆಟಗರಿ ಆಫ್ ಡಿಸಬಿಲಿಟಿ 9th ಕೆಟಗರಿ. ಸೊ ನಿಮ್ಗೆ ಏನೋ ಡಿಸಬಿಲಿಟಿ ಇದ್ದರೆ ಅದ್ರ ಬಗ್ಗೆ ಎಂಟ್ರಿ ಮಾಡಿ, ಪರ್ಸೆಂಟೇಜ್ ಆ್ಯಂಡ್ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಹೊಡೀರಿ, ಅದರ ಸರ್ಟಿಫಿಕೇಟ್ ಕೂಡ ಹಾಕ್ಬೋದು. ಸೊ ನೆಕ್ಸ್ಟ್ ಹೊಡಿಯೋಣ. ಇಲ್ಲಿಗೆ ತಾನೇ ನಾವು ಸ್ಟಾಪ್ ಮಾಡಿತ್ತು. ಇಲ್ಲಿ ನಿಮ್ಮ ಫ್ಯಾಮಿಲಿ ನಂಬರ್, ಫ್ಯಾಮಿಲಿ ನೇಮು, ಡೀಟೇಲ್ಸ್ ಎಲ್ಲ ನೀವು ಇಲ್ಲಿ ಕೊಟ್ಟಾದ್ಮೇಲೆ ಇಲ್ಲಿ ಅವ್ರದ್ದು EPSC ನಂಬರ್ ಕೇಳುತ್ತೆ, EPIC ನಂಬರ್ ಕೇಳುತ್ತೆ. ಅವ್ರದ್ದು ಇಲ್ಲಿ ಕೊಟ್ಟ ಮೇಲೆ ಅವ್ರದ್ದು ತೋರಿಸುತ್ತೆ. ಇಲ್ಲಿ ಅವ್ರದ್ದು EPIC ನಂಬರ್ ಇಲ್ಲ ನನ್ನ ಹತ್ರ, ಸೊ ಇಲ್ಲಿ ಕೊಟ್ಟಾದ್ಮೇಲೆ ತೋರಿಸುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ ನೀವು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟರೆ ಇಲ್ಲೆಲ್ಲ ಅವ್ರದ್ದು ಡೀಟೇಲ್ಸ್ ಬರುತ್ತೆ. ಆಮೇಲೆ ಇಲ್ಲಿ ಮೇನ್ ಇಂಪಾರ್ಟೆಂಟ್, ಇಲ್ಲಿ ನೋಡಿ ನಿಮ್ಮ ನೇಮು, ನನ್ನ ನೇಮು ಮತ್ತು ನಂಬರು ಎಲ್ಲ ಕೊಟ್ಟಿದೆ. ಸೊ ಇಲ್ಲಿ ಮೈ ನೇಮ್ ಎಕ್ಸಿಸ್ಟ್ಸ್ ಇನ್ ಎಲೆಕ್ಟ್ರೋಲ್ ಆಫ್ ಲಾಸ್ಟ್ SIR ಅದು ನಡೆದಿತ್ತು 2002, 3, 5 ಅನಿಸುತ್ತೆ, ಆವಾಗ ನಡೆದಿರೋದು SIR. ಆವಾಗ ನಿಮ್ಮ ನೇಮ್ ಇದ್ದರೆ ಅಲ್ಲಿ ಸೆಲೆಕ್ಟ್ ಮಾಡಿ, ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲಾಂದರೆ ಇಲ್ಲಿ ಮೈ ಪೇರೆಂಟ್ಸ್, ಫಾದರ್, ಮದರ್, ಗ್ರ್ಯಾಂಡ್ ಮದರ್ ಎಕ್ಸಿಸ್ಟ್ ಇನ್ ಎಲೆಕ್ಟ್ರೋಲ್ ಆಫ್ ಲಾಸ್ಟ್ SIR ಅಂದರೆ ನಿಮ್ಮ ಅಪ್ಪ ಅಮ್ಮ ಯಾರೋ ಒಬ್ಬರು ಲಾಸ್ಟ್ SIRಲ್ಲಿ ಇದ್ದರು ಅಂದರೆ ಅವ್ರದ್ದು ಇಲ್ಲಿ ಮೇಲ್ಗಡೆ ಅವ್ರ ಡೀಟೇಲ್ಸ್, ಇವಾಗ ನಾನು ಎಕ್ಸಾಂಪಲ್ ನನ್ನ ಫಾದರ್ ಫಿಲ್ ಮಾಡಿ ಅವ್ರದ್ದು ಡೀಟೇಲ್ಸ್ ಕೊಟ್ಟರೆ, ಸೊ ಅವರು ಇದ್ದಾರೆ ಅಂದರೆ ಲಾಸ್ಟ್ SIRಲ್ಲಿ ಇದು ಓಕೆ ಆಗುತ್ತೆ. ಆಮೇಲೆ ನಿಮ್ಮ ಮದರ್ ಮತ್ತು ಫಾದರ್ದು EPIC ನಂಬರ್ ಅಂದರೆ ಅವರ ವೋಟರ್ ID ಪಕ್ಕ ಇದ್ದೇ ಇರುತ್ತೆ ಅವ್ರ ನಂಬರು, ಅವೆರಡು ಬೇಕೇ ಬೇಕು, ಆಪ್ಷನ್ ಅಲ್ಲ ಇದು. ಓಕೆ, ಆಪ್ಷನ್ ಅಲ್ಲ, ಅವ್ರ ನೇಮ್ ಬೇಕು. ಅವ್ರ ನೇಮ್ ಎಂಟ್ರಿ ಮಾಡಿ, ಅಂದರೆ ಅವ್ರ ನೇಮ್, ಅವ್ರದ್ದು ನಂಬರ್ ಎಂಟ್ರಿ ಮಾಡಿದೆ ಅವ್ರ ನೇಮ್ ಆ ಕಾರ್ಡಲ್ಲಿ ಹೆಂಗಿತ್ತು ಹಂಗೆ ಬರುತ್ತೆ. ಸೊ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಏನಿರಲ್ಲ ಅಂತ ನಾನು ಹೇಳಿತ್ತು. ಆಮೇಲೆ ನೀವು ಎಲ್ಲಿ ಹುಟ್ಟಿದ್ರಿ ಅಂತ ಮತ್ತೆ ಇಲ್ಲಿ ವಿಲೇಜ್ ಕೇಳುತ್ತೆ, ಅಲ್ಲಿ ಎಂಟ್ರಿ ಮಾಡಿ. ಆಮೇಲೆ ನಿಮ್ಮ ಸ್ಟೇಟು ಅಥವಾ ಯೂನಿಯನ್ ಟೆರಿಟರಿ ಆಲ್ಸೋ. ಯೂನಿಯನ್ ಟೆರಿಟರಿ ಬಗ್ಗೆ ಹೇಳೋಕ್ಕೆ ಮಿಸ್ ಮಾಡಿದೆ. ಸೊ ನಿಮ್ದು ಏನಾದರೂ ಯೂನಿಯನ್ ಟೆರಿಟರಿ ಆಗಿದ್ದರೆ ಇಲ್ಲಿ ಒಂದಿದೆ, ಇಲ್ಲಿ ನೇಮ್ ಆಫ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಇಫ್ ಯು ಆರ್ ಇನ್ ಯೂನಿಯನ್ ಟೆರಿಟರೀಸ್. ಸೊ
ಅದೊಂದು ಆಪ್ಷನ್ ಇದೆ, ಅದ್ರ ಬಗ್ಗೆ ಹೇಳೋದು ಮರ್ತೋದೆ. ಹಾಂ, ಆಮೇಲೆ ಇಲ್ಲಿ ನಿನ್ನ ಡೇಟ್ ಆಫ್ ಬರ್ತ್ ಹಾಕಿ. ಸೊ ಮಂತ್ ಆ್ಯಂಡ್ ಇಯರ್ ಎಲ್ಲಿ ಹುಟ್ಟಿತ್ತು, ಸೊ ಅವತ್ತಿಂದ ನಿಮ್ಮ ರೆಸಿಡೆಂಟಲ್ಲಿ ಅವತ್ತಿಂದ ಇರ್ತೀರಲ್ವಾ, ಸೊ ಅದಕ್ಕೆ. ಆಮೇಲೆ ಇದು ಬ್ಯಾಂಕಾಗೆ ಬಿಡಿ, ನಿಮ್ಗೆ ಅಪ್ಲಿಕೇಬಲ್ ಆಗಲ್ಲ, ಯಾಕಂದರೆ ನಿಮ್ಮ ಹತ್ರ ಡೇಟ್ ಆಫ್ ಬರ್ತ್ಗೆ ಪ್ರೂಫ್ ಇದೆ. ಸೊ ನೀವು ಎಲ್ಲಿಂದ ಇದನ್ನು ಸಬ್ಮಿಟ್ ಮಾಡ್ತಿದ್ದೀರಾ ಆ ಪ್ಲೇಸ್ನ ಕೊಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ, OTP ಬರುತ್ತೆ ನಿಮ್ಮ ನಂಬರ್ಗೆ. ಸೊ ಇಲ್ಲಿಗೆ ನಿಮ್ಮ ಒಂದು ಫಾರ್ಮ್ ಫಿಲ್ಲಪ್ ಆಗುತ್ತೆ. ಆಮೇಲೆ ಇಲ್ಲಿ ಪ್ರಿವ್ಯೂ ಒಂದು ಸಬ್ಮಿಟ್ ಕೊಟ್ಟರೆ ನೀವು ಒಂದು ಸತಿ ನೋಡ್ಬೋದು, ನೀವು ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ನೋಡಿಬಿಟ್ಟು ಆಮೇಲೆ ಸಬ್ಮಿಟ್ ಮಾಡಿಬಿಟ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಮತ್ತೆ OTP ಕೇಳುತ್ತೆ. ಅದನ್ನು ಸಬ್ಮಿಟ್ ಮಾಡಾದಮೇಲೆ ನಿಮ್ಗೆ ಅಕ್ನಾಲ್ಜ್ಮೆಂಟ್ ಡಾಕ್ಯುಮೆಂಟ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಇದು ನಂಬರ್ ಬರುತ್ತೆ, ಅದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಅಪ್ಲಿಕೇಶನ್ ಟ್ರ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ವೋಟರ್ ಐ ಡಿನ ನೀವು ಪಡ್ಕೊಬೋದು. ನೀವು ಇನ್ನೂ 18 ಇಯರ್ಸ್ ಆಗಿ 20 ಮೇಲೆ ಇದ್ರೂ ಇವಾಗೂ ತಡ ಇಲ್ಲ, ನೀವು ಮಾಡ್ಕೊಬೋದು. ನಿಮ್ಗೆ ಯಾವುದೇ ಚಾರ್ಜು ಏನೂ ಆಗಲ್ಲ. ಸೊ ಇನ್ನೊಂದು ನೆಕ್ಸ್ಟು ಬೇರೆದ್ರ ಬಗ್ಗೆ ಬರ್ತೀನಿ ಟಾಪಿಕ್ ಮೇಲೆ. ಅಲ್ಲಿವರೆಗೂ ಬಾಯ್.